ನಮಸ್ತೆ. ಡ್ರಿಲ್ಲಿಂಗ್ ಮತ್ತು ಡ್ರಿಲ್ಲಿಂಗ್ಗೆ ಸಂಬಂಧಿಸಿದ ಕೆಲಸಗಳ ಕುರಿತ ತರಗತಿಗೆ ನಿಮಗೆ ಸ್ವಾಗತ. ನಾವೀಗ ಈ ತರಗತಿಯನ್ನು ಪ್ರಾರಂಭಿಸೋಣ. ಈಗ ನಾವು ಈ ತರಗತಿಯ ಉದ್ದೇಶಗಳನ್ನು ನೋಡೋಣ. ಈ ತರಗತಿ ಪೂರ್ಣಗೊಳ್ಳುವಷ್ಟರಲ್ಲಿ ನೀವು ಈ ಕೆಳಗಿನ ಕೆಲಸಗಳನ್ನು ಮಾಡುವಿರಿ. ಡ್ರಿಲ್ಲಿಂಗ್ ಎಂದರೇನು ಎಂದು ಹೇಳುವಿರಿ. ಡ್ರಿಲ್ಲಿಂಗ್ ಮಷಿನ್ಗಳು ಮತ್ತು ಅವುಗಳ ಘಟಕಗಳನ್ನು ಹೇಳುವಿರಿ. ಬಳಸಲಾಗುವ ವಿವಿಧ ಡ್ರಿಲ್ಗಳು ಮತ್ತು ಅವುಗಳ ಭಾಗಗಳನ್ನು ಹೆಸರಿಸುವಿರಿ. ಟ್ವಿಸ್ಟ್ ಡ್ರಿಲ್ನ ಹೆಸರು ಪಟ್ಟಿಯನ್ನು ಗುರುತಿಸುವಿರಿ. ವಿವಿಧ ಡ್ರಿಲ್ಲಿಂಗ್ ಕಾರ್ಯಗಳನ್ನು ಗುರುತಿಸುವಿರಿ. ಮೊದಲು ನಾವು ಡ್ರಿಲ್ಲಿಂಗ್ ಬಗ್ಗೆ ಮೂಲಭೂತ ಅಂಶಗಳನ್ನು ಕಲಿಯೋಣ. ಡ್ರಿಲ್ಲಿಂಗ್ ಎಂದರೆ ಲೋಹವನ್ನು ಕತ್ತರಿಸುವ ಪ್ರಕ್ರಿಯೆಯಾಗಿದ್ದು, ಕಟಿಂಗ್ ಟೂಲ್ ಅನ್ನು ತಿರುಗಿಸುತ್ತಾ ಸಾಲಿಡ್ ಮೆಟೀರಿಯಲ್ಗಳಿಗೆ ವೃತ್ತಾಕಾರದ ರಂಧ್ರಗಳನ್ನು ಮಾಡುವುದಾಗಿದೆ. ಡ್ರಿಲ್ಲಿಂಗ್ ಮಾಡಲು ಬಳಸುವ ಮಷಿನ್ ಅನ್ನು ಡ್ರಿಲ್ಲಿಂಗ್ ಮಷಿನ್ ಎನ್ನಲಾಗುತ್ತದೆ. ರಂಧ್ರಗಳನ್ನು ಮಾಡಲು ಬಳಸುವ ಮಲ್ಟಿಪಾಯಿಂಟ್ ಕಟಿಂಗ್ ಟೂಲ್ ಅನ್ನು ಡ್ರಿಲ್ ಎನ್ನಲಾಗುತ್ತದೆ. ಈಗ ನಾವು ಹಲವು ವಿಧದ ಡ್ರಿಲ್ಲಿಂಗ್ ಮಷಿನ್ಗಳ ಬಗ್ಗೆ ಕಲಿಯೋಣ. ಅವುಗಳೆಂದರೆ ಪೋರ್ಟಬಲ್ ಡ್ರಿಲ್ಲಿಂಗ್ ಮಷಿನ್. ಇದನ್ನು ಸಾಗಿಸಲು ಸುಲಭವಾಗಿದ್ದು, ಈ ಮಷಿನ್ನ ಸಾಮರ್ಥ್ಯದ ಆಧಾರದ ಮೇಲೆ ಹಲವಾರು ಗಾತ್ರದ ರಂಧ್ರಗಳನ್ನು ಮಾಡಬಹುದು. ಬೆಂಚ್ ಅಥವಾ ಸೆನ್ಸಿಟಿವ್ ಡ್ರಿಲ್ಲಿಂಗ್ ಮಷಿನ್. ಇದನ್ನು ಸಣ್ಣ ಕೆಲಸಗಳನ್ನು ಮಾಡಲು ಬಳಸಲಾಗುತ್ತದೆ. ಇದನ್ನು ವರ್ಕ್ ಬೆಂಚ್ ಮೇಲೆ ಫಿಕ್ಸ್ ಮಾಡಬಹುದಾಗಿದ್ದು 12.5 mm ವರೆಗಿನ ರಂಧ್ರಗಳನ್ನು ಮಾಡುತ್ತದೆ. ಪಿಲ್ಲರ್ ಡ್ರಿಲ್ಲಿಂಗ್ ಮಷಿನ್. ಇದನ್ನು ಮಧ್ಯಮ ಪ್ರಮಾಣದ ಕೆಲಸಗಳನ್ನು ಮಾಡಲು ಬಳಸಲಾಗುತ್ತದೆ. ಇದು 25 mm ವರೆಗಿನ ರಂಧ್ರಗಳನ್ನು ಮಾಡುತ್ತದೆ. ಇದನ್ನು ಅಪ್ರೈಟ್ ಡ್ರಿಲ್ಲಿಂಗ್ ಮಷಿನ್ ಎಂದೂ ಕರೆಯಲಾಗುತ್ತದೆ. ರೇಡಿಯಲ್ ಡ್ರಿಲ್ಲಿಂಗ್ ಮಷಿನ್. ಇದನ್ನು ದೊಡ್ಡ ಪ್ರಮಾಣದ ಕೆಲಸಗಳನ್ನು ಮಾಡಲು ಬಳಸಲಾಗುತ್ತದೆ. ಇದು 25 mm ಗಿಂತ ದೊಡ್ಡ ರಂಧ್ರಗಳನ್ನು ಮಾಡುತ್ತದೆ. ಗ್ಯಾಂಗ್ ಡ್ರಿಲ್ಲಿಂಗ್ ಮಷಿನ್. ಇದು ಮಲ್ಟಿ ಕಾಲಮ್ ಡ್ರಿಲ್ಲಿಂಗ್ ಮಷಿನ್ ಆಗಿದ್ದು, ಇದನ್ನು ಡ್ರಿಲ್ಲಿಂಗ್, ಬೋರಿಂಗ್, ರೀಮಿಂಗ್ ಮತ್ತು ಕೌಂಟರ್ ಸಿಂಕಿಂಗ್ ನಂತಹ ಸತತವಾದ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ. ಮಲ್ಟಿ ಸ್ಪಿಂಡಲ್ ಡ್ರಿಲ್ಲಿಂಗ್ ಮಷಿನ್. ಇದನ್ನು ಒಂದೇ ಸಮಯದಲ್ಲಿ ಅನೇಕ ರಂಧ್ರಗಳನ್ನು ಮಾಡಲು ಬಳಸಲಾಗುತ್ತದೆ. ಈಗ ನಾವು ಡ್ರಿಲ್ಲಿಂಗ್ ಮಷಿನ್ನ ಭಾಗಗಳು ಮತ್ತು ಬಿಡಿಭಾಗಗಳ ಬಗ್ಗೆ ಕಲಿತುಕೊಳ್ಳೋಣ. ಅವುಗಳೆಂದರೆ ಬೇಸ್, ಕಾಲಮ್, ಟೇಬಲ್, ಡ್ರಿಲ್ಲಿಂಗ್ ಹೆಡ್, ಸ್ಪಿಂಡಲ್, ಮೋಟಾರ್, ಫೀಡ್ ಹ್ಯಾಂಡಲ್, ಮಷಿನ್ ವೈಸ್, ಕೀಯೊಂದಿಗೆ ಡ್ರಿಲ್ ಚಕ್, ಡ್ರಿಫ್ಟ್, ಸ್ಲೀವ್ಸ್ ಮತ್ತು ಸಾಕೆಟ್ಸ್, ಕೂಲ್ಯಾಂಟ್ ಸಿಸ್ಟಮ್. ನಾವೀಗ ಈ ಭಾಗಗಳ ಕುರಿತು ವಿವರವಾಗಿ ಕಲಿಯೋಣ. ಬೇಸ್. ಬೇಸ್ ಒಂದು ಭಾರವಾದ ರಚನೆಯಾಗಿದ್ದು, ಅದರ ಮೇಲೆ ಕಾಲಮ್ ಅನ್ನು ಜೋಡಿಸಲಾಗಿದೆ. ಕಾಲಮ್. ಕಾಲಮ್ ಡ್ರಿಲ್ಲಿಂಗ್ ಮಷಿನ್ನ ಉಳಿದ ಭಾಗಗಳನ್ನು ಹೊಂದಿರುವ ಲಂಬವಾದ ರಚನೆಯಾಗಿದೆ. ಟೇಬಲ್. ಕಾಲಮ್ ಮೇಲೆ ಟೇಬಲ್ ಅನ್ನು ಜೋಡಿಸಲಾಗಿದ್ದು, ಇದನ್ನು ಅದರ ಜೊತೆಗೆಯೇ ಸಾಗಿಸಬಹುದು. ವರ್ಕ್ ಪೀಸ್ ಅನ್ನು ಹೋಲ್ಡ್ ಮಾಡಲು ಮಷಿನ್ ವೈಸ್ ಅನ್ನು ಟೇಬಲ್ಗೆ ಅಳವಡಿಸಲಾಗಿದೆ. ಡ್ರಿಲ್ಲಿಂಗ್ ಹೆಡ್. ಡ್ರಿಲ್ಲಿಂಗ್ ಹೆಡ್ ಮೋಟಾರ್ ಮತ್ತು ಒಂದು ಟ್ರಾನ್ಸ್ಮಿಷನ್ ಸಿಸ್ಟಮ್ ಅನ್ನು ಒಳಗೊಂಡಿದ್ದು, ಇದು ಸ್ಪಿಂಡಲ್ಗೆ ವಿಭಿನ್ನ ವೇಗದಲ್ಲಿ ರೋಟರಿ ಮೋಷನ್ ಅನ್ನು ಟ್ರಾನ್ಸ್ಮಿಟ್ ಮಾಡುತ್ತದೆ. ಸ್ಪಿಂಡಲ್. ಸ್ಪಿಂಡಲ್ ಡ್ರಿಲ್ಲಿಂಗ್ ಹೆಡ್ನ ಭಾಗವಾಗಿದ್ದು, ಡ್ರಿಲ್ ಚಕ್ ಅನ್ನು ಹೋಲ್ಡ್ ಮಾಡಲು ಬಳಸಲಾಗುತ್ತದೆ. ಸ್ಪಿಂಡಲ್ನ ವೇಗವನ್ನು RPM ರೆವಲ್ಯೂಷನ್ಸ್ ಪರ್ ಮಿನಿಟ್ನಲ್ಲಿ ಅಳೆಯಲಾಗುತ್ತದೆ. ಸ್ಪಿಂಡಲ್ ವೇಗವು ಕೆಳಗಿನ ಅಂಶಗಳನ್ನು ಅವಲಂಬಿಸಿದೆ. ರಂಧ್ರ ಅಥವಾ ಡ್ರಿಲ್ನ ಗಾತ್ರ, ಫೀಡ್ ದರ, ಮೆಟೀರಿಯಲ್ನ ಹಾರ್ಡ್ನೆಸ್. ರಂಧ್ರದ ಗಾತ್ರ. ಹೆಚ್ಚಾಗುತ್ತಿರುವ ರಂಧ್ರದ ಗಾತ್ರದೊಂದಿಗೆ ಸ್ಪಿಂಡಲ್ನ ವೇಗವನ್ನು ಹಾಗೆಯೇ ಕಡಿಮೆ ಮಾಡಬೇಕು. ಫೀಡ್ ರೇಟ್. ಹೆಚ್ಚಾಗುತ್ತಿರುವ ಫೀಡ್ ರೇಟ್ನೊಂದಿಗೆ ಸ್ಪಿಂಡಲ್ನ ವೇಗವನ್ನು ಸಹ ಹಾಗೆಯೇ ಹೆಚ್ಚಿಸಬೇಕು. ಮೆಟೀರಿಯಲ್ ಹಾರ್ಡ್ನೆಸ್.
ಮೆದುವಾದ ಮೆಟೀರಿಯಲ್ನಿಂದ ಗಟ್ಟಿಯಾದ ಮೆಟೀರಿಯಲ್ಗೆ ತಕ್ಕಂತೆ ಸ್ಪಿಂಡಲ್ನ ವೇಗವನ್ನು ಹಾಗೆಯೇ ಕಡಿಮೆ ಮಾಡಬೇಕು. ಡ್ರಿಲ್ ಚಕ್ ಟೂಲ್ ಹೋಲ್ಡ್ ಮಾಡುವ ಸಾಧನವಾಗಿದ್ದು, ಟೂಲ್ ಮೇಲಿನ ಹಿಡಿತವನ್ನು ಅಡ್ಜಸ್ಟ್ ಮಾಡಲು ಚೆಕ್ ಕೀಯನ್ನು ಬಳಸಲಾಗುತ್ತದೆ. ಸ್ಲೀವ್ಗಳು ಮತ್ತು ಸಾಕೆಟ್ಗಳು. ಸ್ಪಿಂಡಲ್ಗೆ ವಿವಿಧ ಗಾತ್ರದ ಡ್ರಿಲ್ಗಳನ್ನು ಅಳವಡಿಸಲು ಅಡ್ಯಾಪ್ಟರ್ಗಳಾದ ಸ್ಲೀವ್ಸ್ ಮತ್ತು ಸಾಕೆಟ್ಗಳನ್ನು ಬಳಸಲಾಗುತ್ತದೆ. ಡ್ರಿಫ್ಟ್. ಸ್ಪಿಂಡಲ್ನಿಂದ ಚಕ್ ಮತ್ತು ಅಡ್ಯಾಪ್ಟರ್ಗಳನ್ನು ತೆಗೆಯಲು ಡ್ರಿಫ್ಟ್ ಎಂಬ ಟೂಲ್ ಅನ್ನು ಬಳಸಲಾಗುತ್ತದೆ. ಫೀಡ್ ಹ್ಯಾಂಡಲ್. ವರ್ಕ್ ಪೀಸ್ಗೆ ಟೂಲ್ ಅನ್ನು ಫೀಡ್ ಮಾಡಲು ಫೀಡ್ ಹ್ಯಾಂಡಲ್ ಬಳಸಲಾಗುತ್ತದೆ. 1 ನಿಮಿಷದಲ್ಲಿ ವರ್ಕ್ ಪೀಸ್ಗೆ ಪ್ರಯಾಣಿಸುವ ಡ್ರಿಲ್ನ ದೂರವೇ ಫೀಡ್. ಇದನ್ನು ಪ್ರತಿ ನಿಮಿಷಕ್ಕೆ ಮಿಲಿಮೀಟರ್ನಲ್ಲಿ ಹೇಳಲಾಗುತ್ತದೆ. ಕಟ್ನ ಡೆಪ್ತ್. ಡ್ರಿಲ್ ಬಿಟ್ ಬಳಸಿ ಡ್ರಿಲ್ ಮಾಡಲಾದ ರಂಧ್ರದ ಒಟ್ಟು ಆಳವೇ ಕಟ್ನ ಡೆಪ್ತ್ ಆಗಿದೆ. ಇದನ್ನು ಮಿಲಿಮೀಟರ್ನಲ್ಲಿ ಹೇಳಲಾಗುತ್ತದೆ. ವರ್ಕ್ ಪೀಸ್ ಮತ್ತು ಕಟಿಂಗ್ ಟೂಲ್ ಅನ್ನು ತಂಪಾಗಿಸಲು ಮತ್ತು ಲ್ಯೂಬ್ರಿಕೇಟ್ ಮಾಡಲು, ಕಟಿಂಗ್ ಫ್ಲೂಯಿಡ್ಗಳನ್ನು ಪಂಪ್ ಮಾಡಲು ಕೂಲೆಂಟ್ ಸಿಸ್ಟಮ್ ಅನ್ನು ಬಳಸಲಾಗುತ್ತದೆ. ಮುಂದೆ ನಾವು ಬೇರೆ ಬೇರೆ ರೀತಿಯ ಡ್ರಿಲ್ಗಳ ಬಗ್ಗೆ ಕಲಿತುಕೊಳ್ಳೋಣ. ಅವುಗಳೆಂದರೆ ಫ್ಲಾಟ್ ಡ್ರಿಲ್, ಟ್ವಿಸ್ಟ್ ಡ್ರಿಲ್. ಟ್ವಿಸ್ಟ್ ಡ್ರಿಲ್ ಅನ್ನು ಪುನಃ ಟ್ಯಾಪರ್ಡ್ ಶ್ಯಾಂಕ್ ಮತ್ತು ಸ್ಟ್ರೈಟ್ ಶ್ಯಾಂಕ್ ಡ್ರಿಲ್ಗಳೆಂದು ವರ್ಗೀಕರಿಸಬಹುದು. ನಾವೀಗ ಈ ಡ್ರಿಲ್ ವಿಧಗಳಲ್ಲಿ ಪ್ರತಿಯೊಂದರ ಬಗ್ಗೆಯೂ ವಿವರವಾಗಿ ಕಲಿತುಕೊಳ್ಳೋಣ. ಫ್ಲಾಟ್ ಡ್ರಿಲ್. ಇದು ಅತ್ಯಂತ ಹಳೆಯ ಡ್ರಿಲ್ ವಿಧಾನವಾಗಿದ್ದು ಆಪರೇಟ್ ಮಾಡಲು ಸುಲಭ. ಇದರ ಕಳಪೆ ದಕ್ಷತೆಯ ಕಾರಣದಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಇದನ್ನು ಬಳಸಲಾಗುತ್ತಿಲ್ಲ. ಟ್ವಿಸ್ಟ್ ಡ್ರಿಲ್. ಟ್ವಿಸ್ಟ್ ಡ್ರಿಲ್ ಅತ್ಯಂತ ಸಾಮಾನ್ಯವಾಗಿ ಬಳಸಲಾಗುವ ಡ್ರಿಲ್ ಬಿಟ್ ಆಗಿದೆ. ಇದರ ಉದ್ದಕ್ಕೂ 2 ಅಥವಾ ಹೆಚ್ಚಿನ ಸ್ಪೈರಲ್ ಅಥವಾ ಹೆಲಿಕಲ್ ಆಕಾರವನ್ನು ಹೊಂದಿದೆ. ಶ್ಯಾಂಕ್ನ ಆಕಾರವನ್ನು ಆಧರಿಸಿ ಟ್ವಿಸ್ಟ್ ಡ್ರಿಲ್ಗಳ 2 ಮೂಲಭೂತ ವಿಧಗಳೆಂದರೆ ಪ್ಯಾರಲಲ್ ಅಥವಾ ಸ್ಟ್ರೈಟ್ ಶ್ಯಾಂಕ್ ಮತ್ತು ಟ್ಯಾಪರ್ಡ್ ಶಾಂಕ್. ಪ್ಯಾರಲಲ್ ಶಾಂಕ್ ಟ್ವಿಸ್ಟ್ ಡ್ರಿಲ್ಗಳು 13 mm ಸೈಜ್ಗಿಂತ ಕಡಿಮೆ ಗಾತ್ರದಲ್ಲಿ ಲಭ್ಯವಿವೆ. ಮುಂದೆ ನಾವು ಟ್ವಿಸ್ಟ್ ಡ್ರಿಲ್ನ ಹೆಸರು ಪಟ್ಟಿಯ ಬಗ್ಗೆ ಕಲಿತುಕೊಳ್ಳೋಣ. ಡ್ರಿಲ್ ಬಿಟ್ನ ವಿವಿಧ ಭಾಗಗಳು ಈ ಕೆಳಗಿನಂತಿವೆ: ಟ್ಯಾಂಗ್, ಶ್ಯಾಂಕ್, ರಿಸಸ್ ಅಥವಾ ನೆಕ್, ಬಾಡಿ, ಟಿಪ್, ಫ್ಲ್ಯೂಟ್, ಲ್ಯಾಂಡ್ ಅಥವಾ ಮಾರ್ಜಿನ್, ಫೇಸ್, ಫ್ಲ್ಯಾಂಕ್, ವೆಬ್, ಲಿಪ್ ಅಥವಾ ಕಟಿಂಗ್ ಎಡ್ಜ್, ಹೆಲಿಕ್ಸ್ ಆಂಗಲ್, ಪಾಯಿಂಟ್ ಆಂಗಲ್, ರೇಕ್ ಆಂಗಲ್, ಕ್ಲಿಯರೆನ್ಸ್ ಆಂಗಲ್, ಚಿಸಲ್ ಎಡ್ಜ್ ಆಂಗಲ್. ಈಗ ಈ ಪ್ರತಿಯೊಂದು ಭಾಗಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಟ್ಯಾಂಗ್. ಟ್ಯಾಂಗ್ ಟೇಪರ್ಡ್ ಶ್ಯಾಂಕ್ ಡ್ರಿಲ್ನ ಭಾಗವಾಗಿದ್ದು ಮಷಿನ್ ಸ್ಪಿಂಡಲ್ಗೆ ಫಿಟ್ ಆಗುತ್ತದೆ. ಶ್ಯಾಂಕ್. ಶ್ಯಾಂಕ್ ಡ್ರಿಲ್ನ ಡ್ರೈವಿಂಗ್ ಎಂಡ್ ಆಗಿದ್ದು ಇದನ್ನು ಸ್ಪಿಂಡಲ್ಗೆ ಫಿಟ್ ಮಾಡಲಾಗಿರುತ್ತದೆ. ರಿಸಸ್ ಅಥವಾ ನೆಕ್. ರಿಸಸ್ ಅಥವಾ ನೆಕ್ ಕಡಿಮೆಗೊಳಿಸಲಾದ ಡಯಾಮೀಟರ್ನ ಭಾಗವಾಗಿದ್ದು ಬಾಡಿ ಮತ್ತು ಶ್ಯಾಂಕ್ನ ಮಧ್ಯೆ ಇರುತ್ತದೆ. ಬಾಡಿ. ಡ್ರಿಲ್ನ ಪಾಯಿಂಟ್ ಮತ್ತು ಶ್ಯಾಂಕ್ಗಳ ಮಧ್ಯೆ ಇರುವ ಭಾಗವೇ ಬಾಡಿ. ಟಿಪ್ ಅಥವಾ ಪಾಯಿಂಟ್. ಟಿಪ್ ಕೋನ್ ಆಕಾರದ ತುದಿಯಾಗಿದ್ದು ಕಟಿಂಗ್ ಮಾಡುತ್ತದೆ. ಫ್ಲ್ಯೂಟ್ಗಳು. ಫ್ಲ್ಯೂಟ್ಗಳು ಸ್ಪೈರಲ್ ಗ್ರೂವ್ಗಳಾಗಿದ್ದು ಡ್ರಿಲ್ನ ಉದ್ದಕ್ಕೂ ಇರುತ್ತವೆ. ಫ್ಲ್ಯೂಟ್ಗಳು ಕಟಿಂಗ್ ಎಡ್ಜ್ಗಳು ರೂಪುಗೊಳ್ಳಲು, ಚಿಪ್ಗಳನ್ನು ಕರ್ಲ್ ಮಾಡಲು ಮತ್ತು ಅವುಗಳು ಹೊರಬರಲು ಅವಕಾಶ ಮಾಡಿಕೊಡುತ್ತವೆ. ಹಾಗೆಯೇ ಕೂಲ್ಯಾಂಟ್ ಕಟಿಂಗ್ ಎಡ್ಜ್ಗೆ ಹರಿಯಲೂ ಸಹ ಸಹಾಯ ಮಾಡುತ್ತವೆ. ಲ್ಯಾಂಡ್ ಅಥವಾ ಮಾರ್ಜಿನ್. ಲ್ಯಾಂಡ್ ಅಥವಾ ಮಾರ್ಜಿನ್ ಎಂಬುದು ಕಿರಿದಾದ ಸ್ಟ್ರಿಪ್ ಆಗಿದ್ದು ಫ್ಲ್ಯೂಟ್ಗಳ ಉದ್ದಕ್ಕೂ ವ್ಯಾಪಿಸಿರುತ್ತದೆ. ಫೇಸ್. ಫೇಸ್ ಲಿಪ್ಗೆ ಹೊಂದಿಕೊಂಡಿರುವ ಫ್ಲ್ಯೂಟ್ನ ಮೇಲ್ಮೈಯ ಭಾಗವಾಗಿದೆ. ಫ್ಲ್ಯಾಂಕ್. ಫ್ಲ್ಯಾಂಕ್ ಡ್ರಿಲ್ ಪಾಯಿಂಟ್ನಲ್ಲಿರುವ ಮೇಲ್ಮೈಯಾಗಿದ್ದು
ಅದು ಲಿಪ್ನ ಹಿಂದೆ ಫ್ಲ್ಯೂಟ್ನವರೆಗೆ ವಿಸ್ತರಿಸುತ್ತದೆ. ವೆಬ್. ವೆಬ್ ಎಂದರೆ ಫ್ಲ್ಯೂಟ್ಗಳನ್ನು ಪ್ರತ್ಯೇಕಿಸುವ ಲೋಹದ ಕಾಲಂ ಆಗಿದೆ. ಲಿಪ್ ಅಥವಾ ಕಟಿಂಗ್ ಎಡ್ಜ್. ಫ್ಲ್ಯಾಂಕ್ ಮತ್ತು ಫೇಸ್ಗಳು ಒಂದಕ್ಕೊಂದು ಛೇದಿಸುವುದರಿಂದ ರೂಪುಗೊಂಡ ಅಂಚು ಲಿಪ್ ಅಥವಾ ಕಟಿಂಗ್ ಎಡ್ಜ್ ಆಗಿದೆ. ಹೆಲಿಕ್ಸ್ ಆಂಗಲ್. ಟ್ವಿಸ್ಟ್ ಡ್ರಿಲ್ಗಳನ್ನು ಬೇರೆ ಬೇರೆ ಹೆಲಿಕ್ಸ್ ಆಂಗಲ್ಗಳಿಂದ ಮಾಡಲಾಗುತ್ತದೆ. ಡ್ರಿಲ್ ಮಾಡಲಾಗುವ ಮೆಟೀರಿಯಲ್ ಅನ್ನು ಆಧರಿಸಿ ಹೆಲಿಕ್ಸ್ ಆಂಗಲ್ಗಳು ವ್ಯತ್ಯಾಸವಾಗುತ್ತವೆ. ಸಾಮಾನ್ಯ ಉದ್ದೇಶಕ್ಕೆ ಎನ್ ವಿಧ, ಹಾರ್ಡ್ ಮೆಟೀರಿಯಲ್ಗಳಿಗೆ ಹೆಚ್ ವಿಧ, ಸಾಫ್ಟ್ ಮೆಟೀರಿಯಲ್ಗಳಿಗೆ ಎಸ್ ವಿಧ. ಸಾಮಾನ್ಯ ಉದ್ದೇಶದ ಡ್ರಿಲ್ಗಳು 27.5 ಡಿಗ್ರಿ ಸ್ಟ್ಯಾಂಡರ್ಡ್ ಹೆಲಿಕ್ಸ್ ಕೋನವನ್ನು ಹೊಂದಿರುತ್ತವೆ. ಪಾಯಿಂಟ್ ಆಂಗಲ್. ಪಾಯಿಂಟ್ ಆಂಗಲ್ ಎಂದರೆ ಕಟಿಂಗ್ ಲಿಪ್ಗಳ ಅಂದರೆ ಎಡ್ಜ್ಗಳ ಮಧ್ಯೆ ಇರುವ ಆಂಗಲ್ ಆಗಿದ್ದು ಅದು ಸಾಮಾನ್ಯವಾಗಿ 118 ಡಿಗ್ರಿ ಇರುತ್ತದೆ. ರೇಕ್ ಆಂಗಲ್. ರೇಕ್ ಆಂಗಲ್ ಫ್ಲ್ಯೂಟ್ನ ಆಂಗಲ್ ಆಗಿದೆ ಮತ್ತು ಇದು ಹೆಲಿಕ್ಸ್ ಆಂಗಲ್ ಅನ್ನು ಅವಲಂಬಿಸಿರುತ್ತದೆ. ಕ್ಲಿಯರೆನ್ಸ್ ಆಂಗಲ್. ಕ್ಲಿಯರೆನ್ಸ್ ಆಂಗಲ್ ಕಟಿಂಗ್ ಎಡ್ಜ್ನ ಹಿಂದೆ ಟೂಲ್ನ ಫ್ರಿಕ್ಷನ್ ಅನ್ನು ತಡೆಯುತ್ತದೆ ಮತ್ತು ಕಟಿಂಗ್ ಎಡ್ಜ್ಗಳು ಮೆಟೀರಿಯಲ್ ಒಳಗೆ ಹೋಗಲು ಸಹಾಯ ಮಾಡುತ್ತದೆ. ಚಿಸಲ್ ಎಡ್ಜ್ ಆಂಗಲ್. ಚಿಸಲ್ ಎಡ್ಜ್ ಆಂಗಲ್ ಎಂದರೆ ಚಿಸಲ್ ಎಡ್ಜ್ ಮತ್ತು ಕಟಿಂಗ್ ಲಿಪ್ನ ನಡುವಿನ ಆಂಗಲ್ ಆಗಿದೆ. ಡ್ರಿಲ್ಲಿಂಗ್ ಮಷಿನ್ ಅನ್ನು ಬಳಸಿಕೊಂಡು ಅನೇಕ ಕೆಲಸಗಳನ್ನು ಮಾಡಬಹುದು. ಅವುಗಳೆಂದರೆ ಡ್ರಿಲ್ಲಿಂಗ್ ರಂಧ್ರಗಳನ್ನು ಡ್ರಿಲ್ ಮಾಡುವುದು, ರೀಮಿಂಗ್ ಮೊದಲೇ ಡ್ರಿಲ್ ಮಾಡಿದ ರಂಧ್ರಗಳನ್ನು ಫಿನಿಶ್ ಮಾಡುವುದು, ಬೋರಿಂಗ್ ಮೊದಲೇ ಡ್ರಿಲ್ ಮಾಡಿದ ರಂಧ್ರಗಳನ್ನು ದೊಡ್ಡದು ಮಾಡುವುದು, ಕೌಂಟರ್ ಸಿಂಕಿಂಗ್ ರಂಧ್ರದ ಪ್ರವೇಶದಲ್ಲಿ ಶಂಕುವಿನಾಕಾರದ ಆಕಾರವನ್ನು ಮಾಡಲು ಮೇಲ್ಮೈ ಮಟ್ಟದಲ್ಲಿ ಕೌಂಟರ್ ಸಂಕ್ ಸ್ಕ್ರ್ಯೂಗಳ ಹೆಡ್ಗೆ ಸರಿಹೊಂದಿಸಲು, ಕೌಂಟರ್ ಬೋರಿಂಗ್ ಮೇಲ್ಮೈ ಮಟ್ಟದಲ್ಲಿ ಸ್ಕ್ರ್ಯೂ ಅಥವಾ ಬೋಲ್ಟ್ ಹೆಡ್ ಅನ್ನು ಸರಿಹೊಂದಿಸಲು ರಂಧ್ರದ ಪ್ರವೇಶವನ್ನು ಹಿಗ್ಗಿಸಲು. ನಾವು ಈ ಕೆಳಗಿನ ಅಂಶಗಳನ್ನು ಕಲಿತಿದ್ದು ಪುನರವಲೋಕನ ಮಾಡೋಣ. ಡ್ರಿಲ್ಲಿಂಗ್ ಎಂದರೇನು ಎಂದು ಕಲಿತೆವು. ಡ್ರಿಲ್ಲಿಂಗ್ ಮಷಿನ್ಗಳ ವಿಧಗಳು ಮತ್ತು ಅವುಗಳ ಘಟಕಾಂಶಗಳನ್ನು ಪಟ್ಟಿ ಮಾಡಿದೆವು. ಬಳಸಲಾಗುವ ಡ್ರಿಲ್ಗಳ ವಿಧಗಳನ್ನು ಮತ್ತು ಅವುಗಳ ಭಾಗಗಳನ್ನು ಹೆಸರಿಸಿದೆವು. ಟ್ವಿಸ್ಟ್ ಡ್ರಿಲ್ನ ಹೆಸರು ಪಟ್ಟಿಯನ್ನು ಗುರುತಿಸಿದೆವು. ವಿವಿಧ ಡ್ರಿಲ್ಲಿಂಗ್ ಕೆಲಸಗಳನ್ನು ಗುರುತಿಸಿದೆವು. ಈ ತರಗತಿಯಲ್ಲಿ ಕಲಿತ ಪರಿಕಲ್ಪನೆಗಳು ಮುಂಬರುವ ತರಗತಿಗಳಲ್ಲಿ ನೀವು ಕಲಿಯುವ ಕೆಲವು ಪರಿಕಲ್ಪನೆಗಳಿಗೆ ಮೂಲ ಆಧಾರವಾಗಿವೆ. ಇಲ್ಲಿಗೆ ಈ ತರಗತಿ ಮುಗಿಯುತ್ತದೆ. ನೀವು ಎಲ್ಲ ಪರಿಕಲ್ಪನೆಗಳನ್ನ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ತರಗತಿಯಲ್ಲಿ ಭೇಟಿ ಮಾಡೋಣ.